ಸಚಿವ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದರು. ಸಹಕಾರ ಸಚಿವ ಕೆಎನ್ ರಾಜಣ್ಣಗೆ 75 ವರ್ಷ ತುಂಬಿರುವ ಹಿನ್ನೆಲೆ ತುಮಕೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ನಡೆದಿದೆ. ಡಿಕೆಶಿಯನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಬಂದ ಎಂಎಲ್ಸಿ ರಾಜೇಂದ್ರ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆಯೂ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ರಾಹುಲ್ ಗಾಂಧಿ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ರು. ರಾಹುಲ್ ಗಾಂಧಿಯನ್ನ ನಂಬಿ ಹೋದ್ರೆ ಕಾಂಗ್ರೆಸ್ ಪಕ್ಷವೇ ಭಸ್ಮವಾಗುತ್ತೆ. ರಾಹುಲ್ ಗಾಂಧಿ ಹೇಳಿದಂತೆ ಸಿದ್ದರಾಮಯ್ಯ ಕೇಳಿದ್ರೆ ರಾಜಕೀಯವಾಗಿ ನೆಗೆದು ಬಿದ್ದು ಹೋಗ್ತೀರಿ ಅಂತ ಜೋಶಿ ಲೇವಡಿ ಮಾಡಿದ್ರು. ಸಿದ್ದರಾಮಯ್ಯನವರಿಗೆ ರಾಜಕೀಯ ಅನುಭವ ಇದೆ, ಆದ್ರೆ ರಾಹುಲ್ ಗಾಂಧಿ ಮಾತನ್ನ ಕೇಳಬೇಡಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ರು. ಜಾತಿ ಜನಗಣತಿ ಬಗ್ಗೆ ನಮ್ಮ ಪಕ್ಷ ವಿರೋಧ ವ್ಯಕ್ತಪಡಿಸಿಲ್ಲ. ಆದ್ರೆ ಜಾತಿ ಜನಗಣತಿ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇದೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು. ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ಜಾತಿ ಜನಗಣತಿ ಬಗ್ಗೆ ಡಮ್ಮಿ ಹೈಕಮಾಂಡ್ ಮುಂದೆ ಚರ್ಚೆ ಮಾಡಿದ್ದಾರೆ. ಜಾತಿ ಜನಗಣತಿಯನ್ನ ವೈಜ್ಞಾನಿಕವಾಗಿ ಮಾಡಿಲ್ಲ. 2018ರಲ್ಲಿ ಕಾಂತರಾಜು ಅವರ ಹೇಳಿಕೆ ಪ್ರಕಟವಾಗಿದೆ. ಯಾವ ಮಾನದಂಡಗಳ ಮೇಲೆ ಸಮೀಕ್ಷೆ ಮಾಡಿದ್ದೀರಾ ಅನ್ನುವ ಪ್ರಶ್ನೆಗೆ ಕಾಂತರಾಜು ವೈಜ್ಞಾನಿಕವಾಗಿ ಸಮೀಕ್ಷೆ ಆಗಿಲ್ಲ, ದಾರಿ ತಪ್ಪಿದ್ದೇವೆ ಅನ್ನುವ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ಈ ವರದಿಗೆ ಸದಸ್ಯ ಕಾರ್ಯದರ್ಶಿ ಸಹಿ ಹಾಕಿರಲಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ್ದಕ್ಕೆ ಪೇಜಾವರ ಶ್ರೀಗಳು ಕಿಡಿಕಾರಿದ್ದಾರೆ. ವಿಷಯ ತಿಳಿದು ಮನಸ್ಸಿಗೆ ತುಂಬಾ ಖೇದವಾಗಿದೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸೇರಿದ ಅಂಶವಾದ್ರೆ ಎಲ್ಲಾ ಕಡೆ ಇರಬೇಕಿತ್ತು. ವ್ಯವಸ್ಥೆಯಲ್ಲಿ ಈ ಸಮಾಜವನ್ನ ಅವಮಾನಿಸಬೇಕು ಅಂತ ಮಾಡಿದ್ದಾಗಿದೆ. ಇಂಥ ಕೃತ್ಯದಿಂದ ಸಮಾಜದಲ್ಲಿ ಕ್ಷೋಭೆ ಉಂಟಾಗುತ್ತೆ. ಮುಂದೆ ಇಂಥ ಕೆಲಸ ಎಲ್ಲಿಯೂ ಆಗದಂತೆ ಸರ್ಕಾರ ಎಚ್ಚರ ವಹಿಸಬೇಕು. ಅಂಥ ಅಧಿಕಾರಿಗಳಿಗೆ ಕಟುವಾದ ಎಚ್ಚರಿಕೆ ನೀಡಬೇಕು. ಅಧಿಕಾರಿ ಮಾಡಿದ ತಪ್ಪಿಗೆ ಶಿಕ್ಷೆ ನೀಡಿದ್ರೆ ಮುಂದೆ ಇಂಥ ಘಟನೆ ನಡೆಯೋದಿಲ್ಲ ಅಂತ ಪೇಜಾವರ ಶ್ರೀಗಳು ಹೇಳಿದರು. ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸುವ ಅನಿವಾರ್ಯತೆ ಏನಿತ್ತು? ಜನಿವಾರದಲ್ಲಿ ಯಾವ ಡಿವೈಸ್ ಇಟ್ಕೊಳ್ಳೋದಕ್ಕೆ ಸಾಧ್ಯವಿದೆ? ಇದು ಕೇವಲ ಬ್ರಾಹ್ಮಣ ಸಮುದಾಯದ ಮೇಲೆ ಪ್ರಹಾರ ಅಲ್ಲ, ಇಡೀ ಹಿಂದೂಗಳ ಶ್ರದ್ಧೆ ಮೇಲೆ ಆಗ್ತಾ ಇರುವ ಹಲ್ಲೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ರು. ಎಲ್ಲದಕ್ಕೂ ಬ್ರಾಹ್ಮಣರು ಬೇಕು, ಅವರ ಮೇಲೆ ಯಾಕೆ ನಿಮಗೆ ಕೋಪ? ಸಿದ್ದರಾಮಯ್ಯ ಈ ಬಗ್ಗೆ ಮಾತಾಡದೆ ಮೌನವಾಗಿದ್ದಾರೆ ಅಂದ್ರೆ ನೀವು ಹಿಂದೂಗಳ ಶ್ರದ್ಧೆ ಒಡೆಯೋದಕ್ಕೆ ಮಾಡಿರುವ ಪ್ರಯತ್ನ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಜನಿವಾರ ವಿವಾದ ಪ್ರಕರಣದ ಬಗ್ಗೆ ಮಾತನಾಡಿದ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ರಘುನಾಥ್, ಹೋಮ್ ಕಾರ್ಡ್ಗಳನ್ನ ಬಲಿಪಶು ಮಾಡೋದು ತಪ್ಪು. ಜನಿವಾರವನ್ನ ಕತ್ತರಿಸಿ ಅಂತ ಆದೇಶ ನೀಡಿದ ಅಧಿಕಾರಿಗಳ ಅಮಾನತು ಆಗಬೇಕು. ಅಧಿಕಾರಿಯ ಅಮಾನತಿಗೆ 1 ವಾರ ಗಡುವು ನೀಡ್ತೇವೆ. 2-3 ದಿನಗಳಲ್ಲಿ ಸಿಎಂನ ಭೇಟಿ ಮಾಡ್ತೇವೆ. 1 ವಾರದ ಒಳಗೆ ಸರ್ಕಾರ ಅಧಿಕಾರಿಗಳನ್ನ ಅಮಾನತು ಮಾಡದಿದ್ರೆ ಮುಂದಿನ ಹೋರಾಟದ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಪರೀಕ್ಷೆಯಿಂದ ಹೊರಗುಳಿದ ವಿದ್ಯಾರ್ಥಿ ಬಡವನಾಗಿದ್ದು ಆತನ ಶಿಕ್ಷಣಕ್ಕೆ ನಮ್ಮ ಸಮುದಾಯದಿಂದ ಸಹಾಯ ಮಾಡ್ತೇವೆ ಎಂದು ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.